ನಮಸ್ಕಾರ ವೀಕ್ಷಕರೇ, ಚಾಲುಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ನಮ್ಮ ರಾಜ್ಯದಲ್ಲಿ ಸೈಬರ್ ಪ್ರಕರಣಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಈ 4 ವರ್ಷದಲ್ಲೇ 55,948 ಪ್ರಕರಣಗಳು ದಾಖಲಾಗಿವೆ. ಇನ್ನು ದಾಖಲಾಗದೇ ಇರುವಂತಹ ಪ್ರಕರಣಗಳು ಸಾಕಷ್ಟಿರಬಹುದು. ಹಾಗಿದ್ರೆ ನಿಮ್ಮ ಫೋನ್ಗೂ ಸಹ ಫೇಕ್ ಮೆಸೇಜ್ ಅಥವಾ ಫೋನ್ ಕಾಲ್ ಬರಬಹುದು, ಎಚ್ಚರ. ದೇಶದಲ್ಲಿ ಸುಮಾರು 7,000ಕ್ಕೂ ಹೆಚ್ಚು ಸೈಬರ್ ಅಪರಾಧಗಳ ದೂರುಗಳು ದಾಖಲಾಗುತ್ತದೆ. ದೇಶದಾದ್ಯಂತ ಇತ್ತೀಚೆಗೆ ಸೈಬರ್ ಅಪರಾಧಗಳು ಹಾಗೂ ವಂಚನೆ ಕರೆ ಎಸ್ಎಂಎಸ್ಗಳ ಹಾವಳಿ ಹೆಚ್ಚುತ್ತಿರುವ ಬಗ್ಗೆ ಪ್ರತಿಕ್ರಿಯೆ ಕೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು, ಸೈಬರ್ ವಂಚನೆಗೆ ದಾರಿ ಮಾಡುವ ಸ್ಕ್ಯಾಮ್ ಕರೆಗಳು ಮತ್ತು ಎಸ್ಎಂಎಸ್ಗಳನ್ನು ನಿಯಂತ್ರಿಸಲು ದೂರವಾಣಿ ಸೇವಾ ಸಂಸ್ಥೆಗಳಿಗೆ ನಿರ್ದೇಶನ ನೀಡಬೇಕೆಂದು ಕೋರಿ ಬೆಂಗಳೂರು ವ್ಯಕ್ತಿಯೊಬ್ಬರು ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದರು. ಅದರಂತೆ ಇಂದು ನೀವು ಕರೆ ಮಾಡಿದಾಗ ದೂರವಾಣಿಯಲ್ಲಿ ಮಾಹಿತಿಯೂ ಸಹ ಕೇಳಿಬರುತ್ತಿದೆ. ಹಾಗಿದ್ರೆ ಈ ಸೈಬರ್ ಅಪರಾಧಗಳು ಹೇಗೆಲ್ಲ ನಡೆಯುತ್ತವೆ? ನಿಮ್ಮ ಫೋನ್ಗೆ ಮೆಸೇಜ್ ಅಥವಾ ಕಾಲ್ ಯಾವ ರೀತಿ ಬರುತ್ತೆ ಗೊತ್ತಾ? ನಿಮ್ಮ ಒಂದು ಮೊಬೈಲ್ಗೆ ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನ ಹೂಡಿಕೆ ಮಾಡಿ ಹಣವನ್ನ ದುಪ್ಪಟ್ಟು ಮಾಡಿಕೊಳ್ಳಿ ಅನ್ನುವಂತಹ ಮೆಸೇಜ್ ಕೂಡ ಬರಬಹುದು. ಹಾಗೆಯೇ APK ಫೈಲ್ ಕಳುಹಿಸುತ್ತೇವೆ, ಇನ್ಸ್ಟಾಲ್ ಮಾಡಿಕೊಳ್ಳಿ, ಅದರಿಂದ ಸಹ ದುಡ್ಡು ಬರುತ್ತದೆ ಎನ್ನುವಂತಹ ಫೇಕ್ SMS ಕೂಡ ಬರಬಹುದು. ನಾವು ಪೊಲೀಸರು, ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ, ಬಚಾವಾಗಲು ದುಡ್ಡು ಕೊಡಿ ಎಂದು ಸಹ ನಿಮಗೆ ಫೋನ್ ಕಾಲ್ ಬರಬಹುದು. ವಿದೇಶದಿಂದ ನಿಮ್ಮ ಹೆಸರಿಗೆ ಗಿಫ್ಟ್ ಪಾರ್ಸಲ್ ಬಂದಿದೆ, ಇದನ್ನ ಪಡೆಯಲು ಹಣ ನೀಡಿ ಎನ್ನುವಂತಹ ಫೋನ್ ಕಾಲ್ ಕೂಡ ನಿಮಗೆ ಬರಬಹುದು. ನೀವು 10 ಲಕ್ಷ ಸಾಲ ಪಡೆಯಲು ಅರ್ಹ, ಪ್ರಕ್ರಿಯೆ ಮುಂದುವರಿಸಲು OTPಯನ್ನ ಹೇಳಿ ಎನ್ನುವಂತಹ ಫೇಕ್ SMS ಅಥವಾ ಫೋನ್ ಕಾಲ್ ಕೂಡ ನಿಮಗೆ ಬರಬಹುದು. ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ATM ಹೊಸ ನವೀಕರಣ, ಮೊಬೈಲ್ ರೀಚಾರ್ಜ್, ನಿಮ್ಮ ಖಾತೆಯಲ್ಲಿ ಹೆಚ್ಚು ಹಣವಿದೆ, ಹೀಗೆ 10 ಹಲವು ಸುಳ್ಳು ಹೇಳಿಕೊಂಡು ಫೋನ್ ಕರೆಗಳು ಬರುತ್ತಿದ್ದು, ಇವೆಲ್ಲವೂ ಬಹುತೇಕ ಸೈಬರ್ ಅಪರಾಧಗಳೇ ಆಗಿವೆ. ಹಾಗಾಗಿ ಇದರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಿದೆ. ಇಲ್ಲದೆ ಹೋದರೆ ನಿಮ್ಮ ಹಣ 5 ಸೆಕೆಂಡ್ಗಳಲ್ಲಿ ಮಾಯವಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ವಾ, ಈ ರೀತಿಯ ಫೇಕ್ ಮೆಸೇಜಸ್ ಅಥವಾ ಕಾಲ್ ನಿಮ್ಮ ಮೊಬೈಲ್ಗೂ ಸಹ ಬರ್ಬೋದು. ಆದರೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಡಿ. ಒಂದು ವೇಳೆ ರೆಸ್ಪಾಂಡ್ ಮಾಡಿದ್ರೆ ಸೈಬರ್ ಕ್ರೈಮ್ ಪೋರ್ಟಲ್ ಅಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿ. ಭಯ ಬೇಡ, ಆದರೆ ಎಚ್ಚರಿಕೆ ಇರಲಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.